Hello everyone, welcome back to another session on fire insurance claim. In this session, we'll try to understand how to calculate the amount of claim if the average clause is applicable. So without wasting a minute, let's go to the video. We'll try to solve problem number 4, which says a fire accident occurred in the shop of Mr. Devappa on 15/10/2006. Fine. So in 15/10/2006 ಯಾವ ಇನ್ಫಾರ್ಮೇಶನ್ ಇದು ಡೇಟ್ ಆಫ್ ಫೈರ್. Next ಹೇಳ್ತಿದ್ದಾರೆ ಕ್ಯಾಲ್ಕುಲೇಟ್ ದಿ ಲಾಸ್ ಫ್ರಮ್ ದಿ ಫೈರ್ ಅಂಡ್ ದಿ ಕ್ಲೇಮ್ ಟು ಬಿ ಮೇಡ್ ಟು ದಿ ಇನ್ಶೂರೆನ್ಸ್ ಕಂಪನಿ. ಫೈನ್. ಸ್ಟಾಕ್ ಆನ್ ಹ್ಯಾಂಡ್ ಆನ್ 1/1/2005 1/1/2005. ಸೊ ಇದೇನಾಯ್ತು 2005. ಇದೇನಾಯ್ತು ನಮ್ಮದು ಪ್ರೀವಿಯಸ್ ಇಯರ್ ಆಯಿತು. ಎಷ್ಟು ಹೇಳ್ತಿದ್ದಾರೆ ₹30,600. ದೆನ್ ಪರ್ಚೇಸ್ ಫ್ರಮ್ 1/1/5 to 31st December 2005. ಅಗೇನ್ ಪ್ರೀವಿಯಸ್ ಇಯರು. Next ಹೇಳ್ತಿದ್ದಾರೆ ಸೇಲ್ಸ್ ಫ್ರಮ್ 1/1/2005 to 31st December 2005 1,80,000. Fine. Again previous year data. Stock on hand on 31st December 2005 27,000. Again previous year data. So next ಹೇಳ್ತಿದ್ದಾರೆ purchases from 1/1/6/2006 to 14/10/2006. Fine. So ಏನು ಮಾಡಿದ್ದಾರೆ ಇದು ಕರೆಂಟ್ ಇಯರ್ ಡೇಟಾ 1/1/2006 to 14/10/2006. ಇದೇನಾಯ್ತಿದು ಕರೆಂಟ್ ಇಯರ್ ಡೇಟಾ. ಬಿಕಾಸ್ ನಮಗೆ ಡೇಟ್ ಆಫ್ ಫೈರ್ ಯಾವಾಗಿದೆ ಹೇಳಿ 15/10/2006. ಸೊ ಇದೇನಾಯ್ತು ಕರೆಂಟ್ ಇಯರ್ ಡೇಟಾ. ಸೊ 2005 ಹೇಳೋದೇನಿದೆ ನಮ್ಮದು ಪ್ರೀವಿಯಸ್ ಇಯರ್. ಸೊ ನೆಕ್ಸ್ಟ್ ಹೇಳ್ತಿದ್ದಾರೆ ಪರ್ಚೇಸಸ್ ಕೊಟ್ಟಿದ್ದಾರೆ. ಫೈನ್. ನೆಕ್ಸ್ಟ್ ಸೇಲ್ಸ್ ಫ್ರಮ್ 1/1/2006 to 14/10/2006. ಫೈನ್ 1,50,000. ಫೈನ್. ಸೊ ನಮ್ಗೆ ಏನು ಮಾಡಿದ್ದಾರೆ ಪ್ರೀವಿಯಸ್ ಇಯರ್ ಡೇಟಾನು ಕೊಟ್ಟಿದ್ದಾರೆ, ಕರೆಂಟ್ ಇಯರ್ ಡೇಟಾನು ಕೊಟ್ಟಿದ್ದಾರೆ. ದಟ್ ಮೀನ್ಸ್ ವಿ ಹ್ಯಾವ್ ಟು ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್ ಟು ಫೈಂಡ್ ಔಟ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಪ್ರೀವಿಯಸ್ ಇಯರ್. ಸೊ ಅದರ ನಂತರ ಏನು ಮಾಡಬೇಕು, ಆ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಅನ್ನ ನಮ್ದು ಕರೆಂಟ್ ಇಯರಿಂಗ್ ಅಂತ ಹೇಳಿ ಡೇಟ್ ಆಫ್ ಫೈರಿಂಗ್ ಆ ಡೇಟಿಂಗ್ ನೀವು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತೀರಾ, ಅಲ್ಲೇನು ಮಾಡ್ತೀರಿ ಪ್ರೀವಿಯಸ್ ಇಯರ್ ಇಂದು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಅಪ್ಲೈ ಮಾಡ್ತೀರಿ. ಫೈನ್. ನೆಕ್ಸ್ಟ್ ಹೇಳ್ತಿದ್ದಾರೆ ಮಿಸ್ಟರ್ ದೇವಪ್ಪ ಹ್ಯಾಡ್ ಆಲ್ವೇಸ್ ವ್ಯಾಲ್ಯೂಡ್ ಸ್ಟಾಕ್ ಆನ್ ಹ್ಯಾಂಡ್ ಅಟ್ 90% ಆಫ್ ದಿ ಕಾಸ್ಟ್ ಪ್ರೈಸ್. ಫೈನ್. ಏನ್ ಮಾಡಿದ್ದಾರೆ ಸ್ಟಾಕ್ ಇನ್ ವ್ಯಾಲ್ಯೂಯೇಷನ್ 90% ತಗೊಂಡಿದ್ದಾರೆ. ಸೊ ಫಾರ್ಗೆಟ್ ಅಬೌಟ್ ದಿ ಕಾಸ್ಟ್ ಪ್ರೈಸ್. ಏನ್ ಹೇಳ್ತಿದ್ದಾರೆ 90% ಹೇಳ್ತಾರೆ. ಸೊ ನಾವೇನ್ ಮಾಡುವ ಇದನ್ನ ಕನ್ವರ್ಟ್ ಮಾಡಿ 100% ವ್ಯಾಲ್ಯೂ ತಗೊಳ್ಳುವ. ಸೊ ದಟ್ಸ್ ಇಟ್, ವೆರಿ ಸಿಂಪಲ್. ಸೊ 90% ಆಫ್ ಕಾಸ್ಟ್ ಪ್ರೈಸು ಅದೆಲ್ಲ ಬೇಡ ನಮಗೆ. ಜಸ್ಟ್ ಏನು ಮಾಡುವ, ಜಸ್ಟ್ ಪರ್ಸೆಂಟೇಜ್ ತಗೊಳ್ಳುವ. ಸೊ ಪರ್ಸೆಂಟೇಜ್ 90 ಇದೆ ಅಲ್ವಾ, ಸೊ ನಾವೇನು ಮಾಡುವ ಜಸ್ಟ್ 100%ಗೆ ಕನ್ವರ್ಟ್ ಮಾಡ್ಬಿಡುವ. ನೆಕ್ಸ್ಟ್ ಹೇಳ್ತಿದ್ದಾರೆ ಗೂಡ್ಸ್ ವರ್ತ್ ₹18,000 ಹ್ಯಾಡ್ ಬೀನ್ ಸಾಲ್ವೇಜ್ ಫ್ರಮ್ ಫೈರ್. ಓಕೆ, ಸ್ಟಾಕ್ ಸೇವ್ಡ್ ಕೊಟ್ಟಿದ್ದಾರೆ 18,000. ಸೊ 18,000 ರೂಪೀಸ್ ಎಲ್ಲಿ ಬರುತ್ತೆ ನಮಗೆ ಸ್ಟೇಟ್ಮೆಂಟ್ ಆಫ್ ಅಮೌಂಟ್ ಆಫ್ ಕ್ಲೇಮ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಹಿ ಹ್ಯಾಡ್ ಟೇಕನ್ ಔಟ್ ಆನ್ ಇನ್ಶೂರೆನ್ಸ್ ಪಾಲಿಸಿ ಆಫ್ ₹63,000. ಸೊ ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾರೆ. ಏನ್ ಮಾಡಿದ್ದಾರೆ ಪಾಲಿಸಿ ಅಮೌಂಟ್ ಎಷ್ಟು ಹೇಳ್ತಿದ್ದಾರೆ 63,000. ಸೊ ರಿಮೆಂಬರ್ ನಮ್ದು ಪಾಲಿಸಿ ಅಮೌಂಟ್, ಇಫ್ ಪಾಲಿಸಿ ಅಮೌಂಟು ನಮ್ದು ಕ್ಲೋಸಿಂಗ್ ಸ್ಟಾಕ್ಗಿಂತ ಕಡಿಮೆ ಇತ್ತು ಅಂದ್ರೆ ಅವಾಗ ಏನು ಮಾಡಬೇಕು ನಾವು ಎವರೇಜ್ ಕ್ಲಾಸನ್ನು ಅಪ್ಲೈ ಮಾಡಬೇಕು. ಬಿಕಾಸ್ ನಮ್ಗೆ ಏನು ಮಾಡ್ತಾರೆ ಇಲ್ಲಿ 100% ಇನ್ಶೂರೆನ್ಸ್ ಇರಲ್ಲ. ಇಲ್ಲಿ ಏನು ಹೇಳ್ರಿ 100% ಇನ್ಶೂರೆನ್ಸ್ ಇರಲ್ಲ. ಸೊ ಇಫ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಏನು ಹೇಳ್ರಿ ನಮ್ಗೆ ಗೊತ್ತಾಗುತ್ತೆ. ಇಫ್ ಪಾಲಿಸಿ ಅಮೌಂಟ್ ನಮ್ದು ಕಡಿಮೆ ಇತ್ತು ಅಂದ್ರೆ ಅವಾಗ ಏನು ಮಾಡೋ ನಾವು ಈ ಎವರೇಜ್ ಕ್ಲಾಸ್ ಅನ್ನು ಅಪ್ಲೈ ಮಾಡುವ. ಸೊ ಸರ್ಟನ್ ಪರ್ಸೆಂಟೇಜ್ ಏನ್ ಮಾಡಿದ್ದಾರೆ ಸ್ಟಾಕ್ ಅಂತ ಇನ್ಶೂರ್ಡ್ ಮಾಡಿದ್ದಾರೆ. ಸೊ ಅದು ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಗೊತ್ತಾಗುತ್ತೆ. ಇಫ್ ಪಾಲಿಸಿ ಅಮೌಂಟ್ ಜಾಸ್ತಿ ಇತ್ತು ಅಂದ್ರೆ ಏನು ವರಿನೇ ಇಲ್ಲ, ಡೈರೆಕ್ಟ್ ಏನ್ ಮಾಡೋ ನಮ್ದು ಸ್ಟೇಟ್ಮೆಂಟ್ ಅಲ್ಲಿ ಬಂದಿದ್ದ ಅಮೌಂಟ್ ಲೈಕ್ ಲಾಸ್ಟ್ ಕ್ಲಾಸಲ್ಲಿ ನಾವು ಮಾಡಿದ್ರು ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಸಾಲ್ವೇಜ್ ವ್ಯಾಲ್ಯೂ ಆಫ್ ಸ್ಟಾಕ್, ಆ ಅಮೌಂಟ್ ಏನ್ ಮಾಡ್ಬೋದು ನಾವು ಇನ್ಶೂರೆನ್ಸ್ ಕಂಪ್ನಿ ಕೊಡ್ಬೋದು. ಬಟ್ ಇನ್ ಕೇಸ್ ನಮ್ದು ಪಾಲಿಸಿ ಅಮೌಂಟ್ ಏನಾದ್ರು ಕಡಿಮೆ ಇತ್ತು ಅಂದ್ರೆ ಅವಾಗ ಏನ್ ಮಾಡ್ಬೇಕು ನಾವು ಎವರೇಜ್ ಕ್ಲಾಸ್ ಅಂತ ತಗೊಳ್ಬೇಕು. ಎವರೇಜ್ ಕ್ಲಾಸ್ ಇನ್ ದ ಸೆನ್ಸ್ ಏನ್ ಮಾಡ್ರಿ ನಮ್ಗೆ ಏನ್ ಮಾಡ್ತಾರೆ ಸ್ಟಾಕ್ ಇನ್ ವ್ಯಾಲ್ಯೂ 100% ಇನ್ಶೂರೆನ್ಸ್ ಮಾಡಿರಲ್ಲ, ಜಸ್ಟ್ ಏನ್ ಹೇಳ್ರಿ ಸರ್ಟನ್ ಪರ್ಸೆಂಟೇಜ್. ಬಟ್ ಇಲ್ಲಿ ಏನ್ ಮಾಡ್ತಾರೆ ನಮ್ಗೆ ಆ ಪರ್ಸೆಂಟೇಜ್ ಹೇಳೋದು ಕೊಡಲ್ಲ. ಏನ್ ಹೇಳ್ರಿ ಆ ಪರ್ಸೆಂಟೇಜ್ ಹೇಳೋದು ಕೊಡಲ್ಲ. ಸೊ ನಾವೇನ್ ಮಾಡುವ ಆ ಜಸ್ಟ್ ಒಂದು ಫಾರ್ಮುಲಾನ ಅಪ್ಲೈ ಮಾಡುವ. ಫೈನ್. ಸೊ ನೆಕ್ಸ್ಟ್ ಹೇಳ್ತಿದ್ದಾರೆ ಆನ್ ದಿ ಗೂಡ್ಸ್ ಅಂಡ್ ದಿ ಪಾಲಿಸಿ ಕಂಟೈನ್ ದಿ ಎವರೇಜ್ ಕ್ಲಾಸ್. ಫೈನ್. ಅವರೇ ಹೇಳ್ತಿದ್ದಾರೆ ಏನ್ ಹೇಳ್ತಿದ್ದಾರೆ ಎವರೇಜ್ ಕ್ಲಾಸಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾರೆ. ಸೊ ಫೈನ್. ಸೊ ಈಗ ಏನ್ ಮಾಡುವ ಫಸ್ಟ್ ನಾವು ಪ್ರೀವಿಯಸ್ ಇಯರ್ ಇಂದ ಏನ್ ಮಾಡುವ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡುವ. ಸೊ ಪ್ರೀವಿಯಸ್ ಇಯರ್ ಟ್ರೇಡಿಂಗ್ ಅಕೌಂಟ್ ಡೇಟ್ ಎಷ್ಟು 2005. Trading account for the year ended 31st December 2005.
ಸೊ ಇದ್ಯಾಕೆ ಪ್ರಿಪೇರ್ ಮಾಡ್ತೀವಿ ನಾವು? ಟು ಫೈಂಡ್ ಔಟ್ ದಿ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಫೈನ್. ಸೊ ಫಸ್ಟ್ ಒಂದು ಏನು ಹೇಳ್ತಿದ್ದಾರೆ, ಸ್ಟಾಕ್ ಆನ್ ಹ್ಯಾಂಡ್ ಆನ್ 1/1/2005. ಸೊ ಟು ಓಪನಿಂಗ್ ಸ್ಟಾಕ್. ಸೊ ಫಸ್ಟ್ ಡೇಟ್ ಏನಾದ್ರೆ ಹೇಳಿರೋದು ಒಂದು ಓಪನಿಂಗ್ ಸ್ಟಾಕ್. ಸೊ ಟು ಓಪನಿಂಗ್ ಸ್ಟಾಕ್. ಈಗ ಸ್ಟಾಕಿನ ವ್ಯಾಲ್ಯೂ ಅವ್ರು ಏನು ಹೇಳ್ತಿದ್ದಾರೆ, 90% ವ್ಯಾಲ್ಯೂ ತಗೊಳ್ತಿದ್ದಾರೆ, 90% ಆಫ್ ದಿ ಕಾಸ್ಟ್ ಪ್ರೈಸ್. ಸೊ ನಾವೇನು ಮಾಡೋದು ಈಗ 100% ತಗೊಳ್ಳುವ. ಸೊ ಓಪನಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕಿನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 30,600, 30,600 ವಿಚ್ ಈಸ್ ವ್ಯಾಲ್ಯೂಡ್ ಅಟ್ 90% ಆಫ್ ದಿ ಕಾಸ್ಟ್ ಪ್ರೈಸ್, ರೈಟ್? ಅವ್ರು ಏನು ಮಾಡಿದ್ದಾರೆ, 90% ತಗೊಂಡಿದ್ದಾರೆ. ಸೊ ನಾವೇನು ಮಾಡೋದನ್ನ 100% ತಗೊಳ್ಳುವ. ಸೊ ಜಸ್ಟ್ ರೂಲ್ ಆಫ್ 3, ಜಸ್ಟ್ ಸಿಂಪ್ಲಿ ಏನು ಮಾಡುವ, ಕ್ರಾಸ್ ಮಲ್ಟಿಪ್ಲಿಕೇಶನ್. 30,600 ಇಂಟು 100 ಡಿವೈಡೆಡ್ ಬೈ 90. 30,600 divided by 90 which is equal to 34,000. Simple. ಸೊ ಏನು ಮಾಡಿದ್ದಾರೆ, 30,600 ವ್ಯಾಲ್ಯೂಯೇಷನ್ ಎಷ್ಟು ಪರ್ಸೆಂಟಿಗೆ ತಗೊಂಡಿದ್ದಾರೆ, ಜಸ್ಟ್ 90% ತಗೊಂಡಿದ್ದಾರೆ. ನಾವೇನು ಮಾಡುವ, ಅದನ್ನ 100% ತಗೊಳ್ಳುವ. ಸೊ ಜಸ್ಟ್ ರೂಲ್ ಆಫ್ 3 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವ. ಅಮೌಂಟ್ ಎಷ್ಟು ಬಂತು, 34,000. ಸೊ ನೆಕ್ಸ್ಟ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಪರ್ಚೇಸಸ್ ಕೊಟ್ಟಿದ್ದಾರೆ. ಫೈನ್. ಟು ಪರ್ಚೇಸಸ್ ಅಮೌಂಟ್ ಎಷ್ಟಿದೆ, 1,22,000. ಫೈನ್. ನೆಕ್ಸ್ಟ್ ಒನ್ ಸೇಲ್ಸ್ ಬೈ ಸೇಲ್ಸ್ ಅಮೌಂಟ್ 1,80,000. ಸೊ ಎಕ್ಸ್ಪೆನ್ಸ್ ಎಲ್ಲ ನೀವು ಡೆಬಿಟ್ ಸೈಡಿಗೆ ರೆಕಾರ್ಡ್ ಮಾಡ್ತೀರಿ, ಇನ್ಕಮ್ಸ್ ಎಲ್ಲ ಏನು ಮಾಡ್ತೀರಿ, ಕ್ರೆಡಿಟ್ ಸೈಡಿಗೆ ರೆಕಾರ್ಡ್ ಮಾಡ್ತೀರಿ. ನೆಕ್ಸ್ಟ್ ಯಾವ್ದು ಹೇಳ್ತಿದ್ದಾರೆ, ಸ್ಟಾಕ್ ಆನ್ ಹ್ಯಾಂಡ್ ಆನ್ 31st December 2005. ಸೊ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ಬೈ ಕ್ಲೋಸಿಂಗ್ ಸ್ಟಾಕ್. ಸೊ ಅಗೇನ್ ಕ್ಲೋಸಿಂಗ್ ಸ್ಟಾಕ್ ಅವ್ರು ಏನು ಮಾಡಿದ್ದಾರೆ, ಸ್ಟಾಕಿನ ವ್ಯಾಲ್ಯೂಯೇಷನ್ 90% ತಗೊಂಡಿದ್ದಾರೆ. ನಾವೇನು ಮಾಡುವ, 100% ತಗೊಳ್ಳುವ. ಸೊ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ, ಅವ್ರು ಕೊಟ್ಟಿದ್ದು 27,000. ಸೊ ವಿಚ್ ಇಸ್ ವ್ಯಾಲ್ಯೂಡ್ ಅಟ್ 90%. ನಾವು ವಿಲ್ ಕನ್ವರ್ಟ್ ದಿಸ್ ಅಮೌಂಟ್ ಟು 100%. ಸೊ ನಮ್ಗೆ ಬೇಕಾಗಿರೋದು ಎಷ್ಟು, 100%ಗೆ. ಅಗೇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ 27,000 ಇಂಟು 100 divided by 90. So which is equal to rupees 30,000. So closing stock value ಎಷ್ಟಾಯಿತು, 30,000. ಸೊ ಆಲ್ಮೋಸ್ಟ್ ಎಲ್ಲ ಏನಾಯ್ತು ಹೇಳಿ, ಎಕ್ಸ್ಪೆನ್ಸು ರೆಕಾರ್ಡ್ ಮಾಡಿದ್ರು, ನಾವು ಇನ್ಕಮ್ಸ್ ರೆಕಾರ್ಡ್ ಮಾಡಿದ್ರು. ನಾವು ವಿಲ್ ಕ್ಲೋಸ್ ದಿಸ್ ಅಕೌಂಟ್ಸ್. ಟೋಟಲ್ 2,10,000 minus 24 54. So 2,10,000 minus 34,000 minus 122, 54,000. ಇದೇನಾಯ್ತು ನಮ್ದು ಕ್ರಾಸ್ ಪ್ರಾಫಿಟ್. ಟು ಕ್ರಾಸ್ ಪ್ರಾಫಿಟ್. ಸೊ ಗ್ರಾಸ್ ಪ್ರಾಫಿಟ್ ಸಿಗ್ತಾ, ಈಗೇನು ಮಾಡುವ, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡುವ. ಸೊ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಫಾರ್ಮ್ಯುಲಾ ಏನು, ಗ್ರಾಸ್ ಪ್ರಾಫಿಟ್ divided by sales 1,80,000 into 100. So 15,300. So ಇದೇನಾಯ್ತು 30%. ಸೊ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಏನಾಯ್ತು ನಮಗೆ ಸಿಕ್ತು 30%. ಈಗ ಏನು ಮಾಡುವ, ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡುವ. ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಸೊ ಡೇಟ್ ಎಷ್ಟು ಹೇಳ್ತಿದ್ದಾರೆ, 15/10/2006. ಫೈನ್. ಸೊ ಫಸ್ಟ್ ಏನು ಮಾಡುವ, ನಮ್ಮ ಪ್ರೀವಿಯಸ್ ಇಯರಿನ ಕ್ಲೋಸಿಂಗ್ ಸ್ಟಾಕನ್ನು ಕನ್ಸಿಡರ್ ಮಾಡೋದು. ಸೊ ಕರೆಂಟ್ ಇಯರಿಗೆ ಏನಾಗುತ್ತೆ, ಓಪನಿಂಗ್ ಸ್ಟಾಕ್. ಸೊ ಟು ಓಪನಿಂಗ್ ಸ್ಟಾಕ್ ಅಮೌಂಟ್ ಎಷ್ಟು, ₹30,000. ಈಗ ನೆಕ್ಸ್ಟ್ ಡೇಟಾ, ನೆಕ್ಸ್ಟ್ ಇನ್ಫಾರ್ಮೇಶನ್ ಯಾವ್ದು ತಗೊಳ್ಳುವ, ಅವ್ರು ಹೇಳ್ತಿದ್ದಾರೆ ಸ್ಟಾಕ್ ಆನ್. ಸೊ ಪರ್ಚೇಸಸ್ ಫ್ರಮ್ 1/1/2006 to 14/10/2006. So two purchases. Purchases ಹೇಳ್ತಾರೆ 1,47,147. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸೇಲ್ಸ್. ಬೈ ಸೇಲ್ಸ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 1,50,000. 1,50,000. ಸೊ ನಾವು ವಿ ಆರ್ ಮಿಸ್ಸಿಂಗ್ ಔಟ್ ಆನ್ ಟೂ ಇನ್ಫಾರ್ಮೇಶನ್. ಒನ್ ಗ್ರಾಸ್ ರಿಸಲ್ಟ್, ನಂಬರ್ 2 ಕ್ಲೋಸಿಂಗ್ ಸ್ಟಾಕ್. ಸೊ ನಮಗೆ ಏನಾಗಿದೆ, ಈಗ ನಮ್ಮ ಹತ್ರ ರಿಸಲ್ಟ್ ಇಲ್ಲ, ಪ್ಲಸ್
ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಇಲ್ಲ. ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ನಾವು ಯಾವತ್ತು ಲಾಸ್ಟಿಗೆ ಫೈಂಡ್ ಔಟ್ ಮಾಡ್ತೀವಿ, ಲಾಸ್ಟಿಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೆ ಟು ಫೈಂಡ್ ಔಟ್ ದಿ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಅಲ್ಟಿಮೇಟ್ಲಿ ಕ್ಲೋಸಿಂಗ್ ಸ್ಟಾಕ್ ಎಂಟ್ರಿ ಬರುತ್ತೆ. ಸೊ ನಾವು ವಿಲ್ ರೆಕಾರ್ಡ್ ದಿ ಗ್ರಾಸ್ ಪ್ರಾಫಿಟ್. ಸೊ ಈಗೇನು ಮಾಡುವ, ಗ್ರಾಸ್ ಪ್ರಾಫಿಟ್ ಅಮೌಂಟ್ ಬರ್ಕೊಬಿಡುವ. ಸೊ ಸೇಲ್ಸ್ ಕೊಟ್ಟಿದ್ದಾರೆ 1,50,000. ಸೊ ಟು ಗ್ರಾಸ್ ಪ್ರಾಫಿಟ್. ಸೊ 1,50,000 ಇಂಟು ರೇಟ್ ಎಷ್ಟು ಕನ್ಸಿಡರ್ ಮಾಡುವ, 30%. ಸೊ ಪ್ರೀವಿಯಸ್ ಇಯರ್ ನಾವೇನು ಮಾಡಿದ್ದೀವಿ, 30% ನಮ್ದು ಸೇಲ್ಸ್ ಮಾಡಿದಾಗ ಗ್ರಾಸ್ ಪ್ರಾಫಿಟ್ ಇತ್ತು. ಸೊ ಅದೇನು ಮಾಡುವ, ಆ ರೇಟನ್ನು ಈಗ ಅಪ್ಲೈ ಮಾಡುವ. ಸೊ 1,50,000 ಇಂಟು 30%. ಸೊ 13 ವಿಚ್ ಈಸ್ ಈಕ್ವಲ್ ಟು 45,000. ನಾವು ವಿಲ್ ಕ್ಲೋಸ್ ದಿಸ್ ಅಕೌಂಟ್ ಆಸ್ ವೆಲ್. ಸೊ ಈಗ ಏನು ಮಾಡುವ, ಈ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಸೊ 30,000 ಪ್ಲಸ್ 1,47,000 ಪ್ಲಸ್ 45,000, 2,22,000. 22,000 minus 50, 72,000 by closing stock, which is balancing figure. So ಎಷ್ಟು 72,000. ಸೊ ಈ ಪ್ರಾಬ್ಲಮಲ್ಲಿ ಏನು ಮಾಡಿದ್ದಾರೆ, ಸೊ ನಮಗೆ ಫಸ್ಟು ಸ್ಟಾಕ್ ಇನ್ ವ್ಯಾಲ್ಯೂಯೇಷನ್ ಹೇಳ್ತಿದ್ದಾರೆ. ಅವ್ರದ್ದೇನೋ ಪ್ರಾಕ್ಟೀಸ್ ಇದೆ ಟು ರೆಕಾರ್ಡ್ ಅಟ್ 90%ಗೇನೋ ರೆಕಾರ್ಡ್ ಮಾಡ್ತಿದ್ದಾರೆ. ಸೊ ನಾವೇನು ಮಾಡೋ, ಯಾವತ್ತು 100% ಇನ್ ವ್ಯಾಲ್ಯೂ ಬೇಕು, 100% ಕನ್ವರ್ಟ್ ಮಾಡುವ. ಸೊ ಏನು ಹೇಳಿದ್ರು, ಓಪನಿಂಗ್ ಸ್ಟಾಕ್ ಇನ್ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಷ್ಟು 30,600. ಸೊ ಅಟ್ 90% ನಮ್ಗೆ ಬೇಕಾಗಿರೋದಷ್ಟಕ್ಕೆ 100%. ಸೊ ಜಸ್ಟ್ ಸಿಂಪ್ಲಿ ರೂಲ್ ಆಫ್ 3 ಅಪ್ಲೈ ಮಾಡುವ. ಸೊ ಏನಾಯಿತು, ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ನು 30,600 ಇಂಟು 100 ಡಿವೈಡೆಡ್ ಬೈ 90 ವಿಚ್ ಇಸ್ ಈಕ್ವಲ್ ಟು 34,000. ಸೊ ಈ ಅಮೌಂಟ್ ಏನು ಮಾಡುವ, ತಗೊಳ್ಳುವ. ಸೊ ನೆಕ್ಸ್ಟ್ ಹಾಗೆ ಏನಾಯಿತು, ಕ್ಲೋಸಿಂಗ್ ಸ್ಟಾಕ್ ಇನ್ ವ್ಯಾಲ್ಯೂ ಅವ್ರು ಏನು ಮಾಡಿದ್ದಾರೆ, 27,000 ರೆಕಾರ್ಡೆಡ್ ಅಟ್ 90% ಆಫ್ ದಿ ಕಾಸ್ಟ್ ಪ್ರೈಸ್. ನಾವು ವಿಲ್ ಕನ್ವರ್ಟ್ ದಿಸ್ ಅಮೌಂಟ್ ಟು 100%. ಸೊ ವಿಲ್ ಟೇಕ್ ಅಟ್ ದಿ 100%. ಸೊ ನಮ್ದು ವ್ಯಾಲ್ಯೂ ಏನು ಮಾಡುವ, 100%ಗೆ ತಗೊಳ್ಳುವ. ಸೊ 27,000 ಇಂಟು 100 ಡಿವೈಡೆಡ್ ಬೈ 90 ವಿಚ್ ಇಸ್ ಈಕ್ವಲ್ ಟು 30,000. ಸೊ ಫೈನ್. ಸೊ ಈ ಪ್ರೀವಿಯಸ್ ಇಯರ್ ಇನ್ ಕ್ಲೋಸಿಂಗ್ ಸ್ಟಾಕು ಏನಾಗುತ್ತೆ, ನೆಕ್ಸ್ಟ್ ಇಯರಿಗೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ ನೆಕ್ಸ್ಟ್ ಇಯರಿಗೆ ಏನಾಗುತ್ತೆ ಹೇಳ್ರಿ, ಓಪನಿಂಗ್ ಸ್ಟಾಕ್ ಆಗುತ್ತೆ. ಇಲ್ಲಿ ಮತ್ತೆ ನೀವು 30,000 ಮತ್ತೆ ಕನ್ವರ್ಟ್ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಆಲ್ರೆಡಿ ಏನು ಮಾಡಿದ್ದೀರಿ ನೀವು, 90%ನ್ನು 100% ತಗೊಬಿಟ್ಟಿದ್ದೀರಿ. ಸೊ ಸೇಮ್ ಅಮೌಂಟ್ ಇಲ್ಲಿ ತಗೊಳ್ಳುವ. ಸೊ ನೆಕ್ಸ್ಟ್ ಉಳಿದಿದ್ದು ಸೇಮ್ ಇದೆ, ಸೇಲ್ಸ್ ಕೊಟ್ಟಿದ್ದಾರೆ, ಪರ್ಚೇಸ್ ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡುವ, ಗ್ರಾಸ್ ಪ್ರಾಫಿಟ್ ಬರ್ಕೊಳ್ಳುವ. ಅಲ್ಟಿಮೇಟ್ಲಿ ಏನು ಮಾಡುವ, ಕ್ಲೋಸಿಂಗ್ ಸ್ಟಾಕ್. ಸೊ ಬ್ಯಾಲೆನ್ಸಿಂಗ್ ಫಿಗರ್ ತಗೊಳ್ಳುವ 72,000. ಸೊ ನಾವು ವಿ ಆರ್ ಲೆಫ್ಟ್ ವಿತ್ ಲಾಸ್ಟ್ ಸ್ಟೆಪ್. ಸೊ ಲಾಸ್ಟ್ ಸ್ಟೆಪ್ ಯಾವುದು, ಅಮೌಂಟ್ ಆಫ್ ಕ್ಲೇಮ್. ಸೊ ಈ ಪ್ರಾಬ್ಲಮಲ್ಲಿ ಏನಾಗಿದೆ, ಅವರು ಪಾಲಿಸಿ ಅಮೌಂಟನ್ನು ಕೊಟ್ಟಿದ್ದಾರೆ. ಸೊ ನಮಗೆ ನಾವೇನು ಮಾಡಬೇಕೀಗ, ಚೆಕ್ ಮಾಡಬೇಕು ನಮ್ಮದು ಕ್ಲೋಸಿಂಗ್ ಸ್ಟಾಕ್ ಮತ್ತು ಪಾಲಿಸಿ ಅಮೌಂಟ್. ಇಫ್ ಪಾಲಿಸಿ ಅಮೌಂಟ್ ಕಡಿಮೆ ಇದೆ ಅಂದರೆ ಅವಾಗ ಏನು ಮಾಡೋಣ, ನಾವು ಎವರೇಜ್ ತಗೊಳ್ಳೋಣ. ಸೊ ಲಾಸ್ಟ್ ಒನ್, ಸ್ಟೇಟ್ಮೆಂಟ್ ಆಫ್ ಅಮೌಂಟ್ ಆಫ್ ಕ್ಲೇಮ್. ಡೇಟ್ ಎಷ್ಟು ಹೇಳ್ತಿದ್ದಾರೆ, 15/10/2006. ಸೊ ಸೇಮ್ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿರಲ್ವ, ಸೇಮ್ ಹಾಗೆ ಬರ್ಕೊಳ್ಳೋ. ಸೊ ಫಸ್ಟ್ ಏನು ಮಾಡುವ, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಎಷ್ಟಿದೆ, 72,000 ಮೈನಸ್ ಸಾಲ್ವೇಜ್ಡ್ ವ್ಯಾಲ್ಯೂ ಆಫ್ ಸ್ಟಾಕ್. ಎಷ್ಟು ಕೊಟ್ಟಿದ್ದಾರೆ, ಸ್ಟಾಕ್ ಸೇಲ್ಡ್ rupees 18,000. So 54,000. ಇಲ್ಲಿ ತನಕ ನಾವು ಮಾಡಿದ ಪ್ರಾಬ್ಲಮ್ ಏನಾಗಿತ್ತು, ಇದೇ ನಮ್ಮದು ಅಮೌಂಟ್ ಆಫ್ ಕ್ಲೇಮ್ ಆಗಿತ್ತು. ಸೊ ಜಸ್ಟ್ ನಾವೇನು ಮಾಡ್ತಿದ್ರು, ಕ್ಲೋಸಿಂಗ್ ಸ್ಟಾಕ್ ತಗೊಳ್ತಿದ್ರು, ಸಾಲ್ವೇಜ್ಡ್ ವ್ಯಾಲ್ಯೂ ಆಫ್ ಸ್ಟಾಕ್ ತಗೊಳ್ತಿದ್ರು. ಬಂದಿದ್ದ ಆನ್ಸರ್ ಏನು ಮಾಡ್ತೀವಿ ನಾವು, ಅಮೌಂಟ್ ಆಫ್ ಕ್ಲೇಮ್ ಹೇಳಿ ಇನ್ಶೂರೆನ್ಸ್ ಕಂಪ್ನಿಗೆ ಸಬ್ಮಿಟ್ ಮಾಡ್ತಿದ್ರು. ಬಟ್ ಈ ಕೇಸಲ್ಲಿ ಏನಾಗಿದೆ, ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾರೆ. ಈಗ ಪಾಲಿಸಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 63,000 ಏನಾಗಿದೆ, ಪಾಲಿಸಿ ಅಮೌಂಟು 63,000. ನಮ್ದು ಕ್ಲೋಸಿಂಗ್ ಸ್ಟಾಕ್ ಇನ್ ವ್ಯಾಲ್ಯೂ ಎಷ್ಟಿದೆ, 72,000 ಇದೆ. ಸೊ ಏನಾಯ್ತು, ಇಲ್ಲಿ ಪಾಲಿಸಿ ಅಮೌಂಟ್ ಕಡಿಮೆ ಇದೆ. ಪಾಲಿಸಿ ಅಮೌಂಟ್ ಕ್ಲಿಯರ್ಲಿ ಏನಾಗಿದೆ ಹೇಳ್ರಿ, ನಮ್ದು ಕ್ಲೋಸಿಂಗ್ ಸ್ಟಾಕ್ಗಿಂತ ಕಡಿಮೆ ಇದೆ. ಸೊ ಈಗ ಏನು ಮಾಡುವ, ಅಮೌಂಟ್ ಆಫ್ ಕ್ಲೇಮ್ ಪ್ರಪೋರ್ಷನೇಟ್ಲಿ ತಗೊಳ್ಳುವ. ಸೊ ಇಲ್ಲೇನು ಮಾಡಿದ್ದಾರೆ, ನಮ್ದು ಸ್ಟಾಕ್ ಇನ್ 100% ಇನ್ಶೂರೆನ್ಸ್ ತಗೊಳ್ಳಿಲ್ಲ ಅವರು. 100% ತಗೊಂಡಿದ್ರೆ ಏನಾಗ್ತಿತ್ತು, ಡೈರೆಕ್ಟ್ ನಾವು 72,000 ಮೈನಸ್ 18,000 54,000 ನಾವು ಏನು ಮಾಡ್ಬೋದಿತ್ತು, ಇನ್ಶೂರೆನ್ಸ್ ಕಂಪ್ನಿಗೆ ಕೇಳ್ಬೋದಿತ್ತು. ಬಟ್ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇನ್ ವ್ಯಾಲ್ಯೂ ಏನಾಗಿದೆ ಹೇಳ್ರಿ, ಜಾಸ್ತಿ ಇದೆ. ಸೊ ಈಗೇನು ಮಾಡುವ, ನಮ್ಮದು ಎವ್ರೇಜ್ ಕ್ಲಾಸನ್ನು ಅಪ್ಲೈ ಮಾಡುವ. ಸೊ ವೆರಿ ಸಿಂಪಲ್. ಸೊ ಇಲ್ಲಿ ನೀವು ಜಸ್ಟ್ ಪರ್ಸೆಂಟೇಜ್ ಎಲ್ಲ ಫೈಂಡ್ ಔಟ್ ಮಾಡ್ತಾ ಕೂತ್ಕೊಳ್ಬಿಟ್ಟು ಜಸ್ಟ್ ಏನು ಮಾಡುವ, ಸಿಂಪಲ್ ಫಾರ್ಮುಲಾ ಅಪ್ಲೈ ಮಾಡುವ.
ಸೊ ಈ 54,000 ಏನಾಯಿತು, ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ಸ್ಟಾಕ್ ಲಾಸ್ಟ್. ಈಗ ಏನು ಮಾಡುವ, ಜಸ್ಟ್ ಸಿಂಪ್ಲಿ ಏನು ಮಾಡುವ, ಸ್ವಲ್ಪ ಕನ್ವರ್ಟ್ ಮಾಡುವ ಇದನ್ನ, ಅಂದರೆ ಲೈಕ್ ನಿಮ್ದು ವರ್ಡನ್ನು ಏನು ಮಾಡುವ, ಬೇರೆ ವರ್ಡನ್ನು ಕೊಡುವ. ಸೊ ಇಲ್ಲಿ ತನಕ ಏನು ಮಾಡ್ತಿದ್ರು, ಅಮೌಂಟ್ ಆಫ್ ಕ್ಲೇಮ್ ಹೇಳಿ ಬರೆದು ಬಿಡ್ತಿದ್ರು. ಇನ್ ದಿಸ್ ಕೇಸ್ ಸೊ ಲೈಕ್ ಎವರೇಜ್ ಕ್ಲಾಸಲ್ಲಿ ಏನು ಮಾಡುವ, ವ್ಯಾಲ್ಯೂ ಆಫ್ ಸ್ಟಾಕ್ ಲಾಸ್ ಹೇಳಿ ಬರ್ಕೊಬಿಡುವ. ವ್ಯಾಲ್ಯೂ ಆಫ್ ಸ್ಟಾಕ್ ಲಾಸ್ಟ್ ಎಷ್ಟು, 54,000. ನಾವು ಅಮೌಂಟ್ ಆಫ್ ಕ್ಲೇಮ್. ಸೊ ನಮಗೆ ಎವ್ರೇಜ್ ಕ್ಲಾಸ್ ಪಾಲಿಸಿ ಅಮೌಂಟ್ ಏನಾದರೂ ಕೊಟ್ಟಿದ್ದಾರೆ ಅಂದರೆ ಸಿಂಪಲ್ ಫಾರ್ಮುಲಾ ಬರ್ಕೊಳ್ಳುವ. ಸೊ ಫಾರ್ಮುಲಾ ಏನು, ಪಾಲಿಸಿ ಅಮೌಂಟ್ divided by value of closing stock into value of stock lost. Simple. So policy amount ಎಷ್ಟು ಕೊಟ್ಟಿದ್ದಾರೆ ಅವರು, 63,000. ಸೊ ನಾವು ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, 72,000 ಇಂಟು ಸ್ಟಾಕ್ ಲಾಸ್ ಎಷ್ಟಿದೆ, 54,000. Simple. 63,000 to 54 divided by 72, which is equal to 47,250. ಇದೇನಾಯಿತು, ಅಮೌಂಟ್ ಆಫ್ ಕ್ಲೇಮ್. ಎಷ್ಟಾಯಿತು, 47,250. ಸಿಂಪಲ್. ಸೊ ಏನು ಮಾಡಿದ್ದಾರೆ ಈ ಪ್ರಾಬ್ಲಮಲ್ಲಿ, ನಮಗೆ ಈ ಪಾಲಿಸಿ ಅಮೌಂಟನ್ನು ಕೊಟ್ಟಿದ್ದಾರೆ. ಸೊ ಪಾಲಿಸಿ ಅಮೌಂಟ್ ಈ ಪ್ರಾಬ್ಲಮಲ್ಲಿ ಏನಾಗಿತ್ತು, ನಮ್ಮ ಪಾಲಿಸಿ ಅಮೌಂಟ್ 63,000 ಏನಾಗಿದೆ, ಕ್ಲೋಸಿಂಗ್ ಸ್ಟಾಕ್ಗಿಂತ ಕಡಿಮೆ ಇದೆ. ಸೊ ನಮಗೆ ಏನು ಮಾಡಿದ್ದಾರೆ, ಈ ಪ್ರಾಬ್ಲಮಲ್ಲಿ 100% ಇನ್ಶೂರೆನ್ಸ್ ಅಂದರೆ 100% ರಿಸ್ಕನ್ನು ಕವರ್ ಮಾಡಲಿಲ್ಲ ಈ ಇನ್ಶೂರೆನ್ಸ್ ಕಂಪ್ನಿಯವರು. ಅದಕ್ಕೆ ಏನು ಮಾಡುವ, ಪ್ರಪೋರ್ಷನೇಟ್ಲಿ ತಗೊಳ್ಳೋ. ಪ್ರಪೋರ್ಷನೇಟ್ಲಿ ಇನ್ ದ ಸೆನ್ಸ್ ಏನು ಮಾಡುವ, ಜಸ್ಟ್ ನಮ್ಮದು ಒಂದು ಫಾರ್ಮುಲಾನ ಅಪ್ಲೈ ಮಾಡ್ಬಿಡೋ. ಫಾರ್ಮುಲಾ ಏನು, ಪಾಲಿಸಿ ಅಮೌಂಟ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಇಂಟು ಸ್ಟಾಕ್ ಲಾಸ್ಟ್. ಸೊ ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾರೆ 63,000, ಕ್ಲೋಸಿಂಗ್ ಸ್ಟಾಕ್ ಮತ್ತು ಸ್ಟಾಕ್ ಲಾಸ್ಟ್. ಅವಾಗ ಏನಾಯ್ತು, ನಮ್ಮದು ಅಮೌಂಟ್ ಆಫ್ ಕ್ಲೇಮ್ 47,250. ಆ್ಯಕ್ಚುಲಿ ನೀವು ಕ್ಲೋಸ್ಲಿ ಅಬ್ಸರ್ವ್ ಮಾಡಿದ್ರೆ ಆ್ಯಕ್ಚುಲಿ ಇದೇನಾಗಿದೆ, 75%ಗೇನೋ ಆನ್ಸರ್ ಬರುತ್ತೆ. ಸೊ ರಿಸ್ಕ್ ಕವರ್ಡ್. ಸೊ ರಿಸ್ಕ್ ಕವರ್ಡಿಂದ ಏನು ಮಾಡಿರಿ, ಪರ್ಸೆಂಟೇಜ್ ಕೊಡಲಿಲ್ಲ. ಸೊ ನಾವೇನು ಮಾಡುವ, ಆ ಪರ್ಸೆಂಟೇಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಏನು ಮಾಡುವ, ಫಾರ್ಮುಲಾನ ಅಪ್ಲೈ ಮಾಡುವ. ಫೈನ್, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡುವ, ಇನ್ನೂ ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡುವ, ಸಿಮಿಲರ್ ಕೈಂಡ್ ಆಫ್ ಪ್ರಾಬ್ಲಮ್ಸು. See in the next video. Until then, take good care. It's a bye for now. Thank you.